ಹೇಳ್ರಪ್ಪ. ಹೇಳ್ಕೊಂಡೇ ಬಂದಿರೋದು ಅದಾದ ಹೇಳ್ಕೊಂಡೇ ಅವರು ಸುಳ್ಳು ಹೇಳ್ಕೊಂಡೇ ಬಂದಿರೋದು. ಇವಾಗಲೂ ಸುಳ್ಳು ಹೇಳ್ಕೊಂಡೇ ರಾಜಭಾರ ಮಾಡ್ತಾ ಇರೋದು ಅವರು ಎಲ್ಲ. ಏನ್ ಅನ್ಸುತ್ತೆ ಕಾಂಗ್ರೆಸ್ ಪಕ್ಷದ ಬಗ್ಗೆ ಹೇಳೋದಿದ್ರೆ? ಕಾಂಗ್ರೆಸ್ ಪಕ್ಷದ ಬಗ್ಗೆ ಹೇಳೋಕ್ಕೆ ಅಸಹ್ಯ ನಮಗೆ, ಬೇಡದು, ಹೇಳೋದೇ ಬೇಡ. ಅವ್ರ ಬಗ್ಗೆ ಮಾತಾಡೋಕ್ಕೆ ಇಷ್ಟ ಆಗಲ್ಲ ನಮಗೆ. ಓಪನ್ ಸವಾಲ್ ಬಂದ್ಬಿಡಿ. ಎಲ್ಲ ದೇಶದ್ರೋಹಿಗಳು, ಎಲ್ಲ ಸುಳ್ಳು ಹೇಳ್ಕೊಂಡು ಮಾಡೋದು, ಎಲ್ಲ ಗ್ಯಾರಂಟಿಗಳು ಕೊಡ್ತಾ ಇದೀವಿ ಅಂತಾರೆ. ಯಾರಿಗೆ ಕೊಡ್ತಾರೆ ಗ್ಯಾರಂಟಿಗಳು? ನಮಗಂತೂ ಏನೂ ಇಲ್ಲ, ಒಂದೂ ಇಲ್ಲ. ಇಲ್ಲ ನಮ್ಮ ಮೇಲೆ ಒಂದಕ್ಕೆ ಡಬಲ್ ಎಲ್ಲ ಹಾಕಿ ಟ್ಯಾಕ್ಸ್ ಹಾಕಿ ಯಾರು ಕೊಡ್ತಾ ಇದ್ದಾರೆ ತೊಗೊಂಡೋಗಿ. ನಮಗೇನು ಏನೂ ಕೊಟ್ಟಿಲ್ಲ, ಎಲ್ಲ ಸುಳ್ಳು ತಾನೆ. ಇವಾಗ BPL ಕಾರ್ಡ್ಗಳೆಲ್ಲ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ. ಯಾಕೆಂದರೆ ಇವಾಗ ದುಡ್ಡು ಕೊಡೋಕೆ ಆಗ್ತಿಲ್ಲ ಅವ್ರಿಗೆ, ಮುಂಚೆಗೆ ಆಗ್ತಿಲ್ಲ. ಅದಕ್ಕೆ ಎಲ್ಲ ಕಟ್ ಮಾಡಿ ಅದು ಇದು ಅಂತೇಳಿ ನೆಪ ಹೇಳಿ ಎಲ್ಲ ಕಟ್ ಮಾಡಿ ತೆಗೆದಾಕ್ತಾ ಇರೋದು ಎಲ್ಲರನ್ನು. ಅದು ಇದು ಅಂತ ಹೇಳ್ಕೊಂಡು ಎಲ್ಲ ಸುಳ್ಳು, ಎಲ್ಲ ಮೋಸ. ಕಾಂಗ್ರೆಸ್ಸೇ ಮೋಸ. ಇವಾಗ ಆರ್ ಅಶೋಕರ್ ಹೇಳ್ತಾ ಇದ್ದಾರೆ ಏನೋ 40% ಸರ್ಕಾರ ಅಂತ ಹೇಳ್ಕೊಂಡವರು, ಸೊ 100% ಭ್ರಷ್ಟಾಚಾರ ಸರ್ಕಾರ ನಮ್ಮ ರಾಜ್ಯಕ್ಕೆ ಬಂದಿದೆ ಅಂತ ಹೇಳ್ತಿದ್ದಾರೆ ಆರ್ ಅಶೋಕರ್. ಸೊ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ಸತ್ಯ ಅದು. ಅವ್ರು ನಾವು ಇವ್ರ ಮೇಲೆ 40% ಅಂತ ಹೇಳ್ಕೊಂಡ್ಬಂದು ಇವಾಗ 100% ಭ್ರಷ್ಟಾಚಾರನೇ ಅವ್ರದ್ದು. ಹೇಳ್ತೀರಾ? ಅವ್ರ ಮೇಲೆ ಹೊಟ್ಟೆ ಉರಿ, ಅವ್ರು ಬೆಳೀತಾ ಇದಾರೆ ಅಂತ ತಿಕ್ಕ ಉರಿ, ಅವ್ರ ಆಪೋಸಿಟ್ ಅವ್ರು ಮಾಡ್ತಾರೆ. ಇವಾಗ 18 ತಿಂಗಳಾಗಿದೆ ಕಾಂಗ್ರೆಸ್ ಸರ್ಕಾರ ಬಂದು. ಭ್ರಷ್ಟಾಚಾರ ಸರ್ಕಾರ ಆಗಿದ್ಯಾ ಕಾಂಗ್ರೆಸ್ ಸರ್ಕಾರ ಅಂತ? ಹೌದು, ಪಕ್ಕ ಭ್ರಷ್ಟ ಸರ್ಕಾರನೇ ಅದು. ಆಗಿದೆ, ನಿಮಗೆ ಗೊತ್ತಿಲ್ಲ ಆಗಿಲ್ಲ ಅಂತ ಆತ್ಮಸಾಕ್ಷಿಯಾಗಿ ಹೇಳಿ. ಪಕ್ಕ ಭ್ರಷ್ಟ ಸರ್ಕಾರನೇ ಅದು. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಯಾವನ ಇದಂತಲ್ಲಿ ರಾಜ್ಯದಲ್ಲಿಲ್ಲ, ದೇಶದಲ್ಲಿಲ್ಲ. ಸುಳ್ಳು ಹೇಳೋದ್ರಲ್ಲಿ ಪಕ್ಕ ಭ್ರಷ್ಟ ಸರ್ಕಾರನೇ ಬಂದಿರೋದು. ನಮಗಂತೂ ಸರ್ಕಾರ ಇದೆ ಅನ್ಸ್ತಾನೆ ಇಲ್ಲ. ಇದೇನೋ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀನಿ ಅಂತ ಹೇಳಿ ಇವಾಗ ಬ್ಯಾಡ್ ಬೆಂಗಳೂರು ಮಾಡಿಕ್ಕಿದ್ದಾರೆ ಇದನ್ನು. ಏನು ಮಾಡಿದ್ದಾರೆ ಅವರು? ಹೆಸರಿಗೆ ಮಾತ್ರ ಮೀಡಿಯಾಗಳ ಮುಂದೆ ನಿಂತ್ಕೊಂಡು ಬ್ರ್ಯಾಂಡ್ ಮಾಡಿಬಿಡ್ತೀವಿ, ಹಂಗೆ ಮಾಡಿಬಿಡ್ತೀವಿ. ಇಲ್ಲಿ ನೋಡಿದ್ರೆ ರೋಡ್ ನೆಟ್ಗಿಲ್ಲ, ಹಳ್ಳಗಳು ಬಿದ್ದೋಗೈತೆ, ಗಾಡಿಗಳು ಓಡ್ಸೋಕ್ಕಾಗಲ್ಲ. ಏನು ಬ್ರ್ಯಾಂಡ್ ಮಾಡಿರೋದು ಅವರು? ಯಾರ್ರಿ ನಿಮ್ಗೆ ಹೇಳ್ಕೊಟ್ಟವರು? ಇದು ಕೆಟ್ಟೋಗಿ ಎಗ್ಗಿಟ್ಟೋಗಿ ಬ್ಯಾಡ್ ಬೆಂಗಳೂರು ಆಗೋಯ್ತು ಇವಾಗ. ಬ್ರ್ಯಾಂಡ್ ಬೆಂಗಳೂರು ಹೋಗ್ಬಿಟ್ಟು ಅಧ್ವಾನ ಮಾಡೋದು. ರೇಷನ್ ಕಾರ್ಡ್ ಕ್ಯಾನ್ಸಲ್ ಮಾಡೋದು ಸ್ಟಾರ್ಟ್ ಮಾಡಿದ್ದಾರೆ. ಸೊ ಆಲ್ರೆಡಿ ಅಂದ್ರೆ ಅವ್ರಗಳಿಗೆ ಗೊತ್ತಿಲ್ದೇನೆ ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗ್ತಾ ಇದೆ. ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಅದ್ರ ಬಗ್ಗೆ ಹೇಳ್ಬೇಕಂದ್ರೆ ಇವಾಗ ಪಾಪ ಏನು ಇಲ್ದಿರೋರು ಅದನ್ನೇ ನಂಬ್ಕೊಂಡು ಬದುಕ್ತಾ ಇರೋರ್ದು ಕ್ಯಾನ್ಸಲ್ ಆಗಿದೆ. ಟೋಟಲ್ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ. ಏನು ಬಿಟ್ಟಿದೆ, ಅವ್ರಿಗೆ ಆಗ್ತಾ ಇಲ್ಲ ಮೇಂಟೈನ್ ಮಾಡೋಕ್ಕೆ. ಇದೇನೋ ಒಂದು ಅಡ್ಡ ಇಟ್ಕೊಂಡು ನೆಪ ಇಟ್ಕೊಂಡು ಎಲ್ಲ ಕಟ್ ಮಾಡಿ ಬಿಸಾಕೋದು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.